ಧೈರ್ಯ ಮಾಡಿ ಈ ವಿಷಯನೆಲ್ಲ ನಿಮ್ಮ ಅಪ್ಪನ ಹತ್ರ ಹೇಳಿಬಿಟ್ಲು. ವಾಟ್? ಡ್ಯಾಡ್ ಹತ್ರನಾ? ಹೌದು ಅಳಿ, ಅಂದರೆ ಇರೋ ವಿಷಯನೆಲ್ಲ ಹೇಳಿ ದಯವಿಟ್ಟು ಹೇಗಾದರೂ ಮಾಡಿ ಈ ಮದುವೆ ನಿಲ್ಲಿಸಿ, ಈ ಮದುವೆನ ತಡೀರಿ, ಈ ಮದುವೆ ಮಾಡಬೇಡಿ ಅಂತ ಅಂಗ್ಲಾಚ್ ಬೇಡ್ಕೊಂಡ್ಲು. ಆದರೆ ನಿಮ್ಮ ತಂದೆ ಒಪ್ಕೊಳ್ಳಿಲ್ಲ. ಆದ್ರೆ ಮದುವೆಗೆ ಮುಂಚೆನೇ ಡ್ಯಾಡ್ಗೆ ಇದೆಲ್ಲ ಗೊತ್ತಿತ್ತಾ? ಹೌದು, ಗೊತ್ತಿತ್ತು. ಅವರೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸಿದ್ರು. ಆಮೇಲೆ ಶಾಲಿನಿ ನಿಮ್ಮನೆ ಸೊಸೆ ಆಗಿತ್ತು, ನಿಮ್ಮ ಮದುವೆ ಆಗಿತ್ತು, ನಿಮ್ಮ ಹೆಂಡತಿ ಆಗಿತ್ತು. ಇಷ್ಟೆಲ್ಲ ಆದಮೇಲೆ ಒಂದಿನ ರಂಜಿತ್ ಮತ್ತೆ ನಿನ್ನ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ. ನಾನು ನೋಡೋದ ಕೂಡಲೇ ಶಾಲಿನಿ ನೆಮ್ಮದಿಯೆಲ್ಲ ಸರ್ವನಾಶ ಆಗಿತ್ತು. ಅವನನ್ನು ನೋಡ್ದಾಗ್ಲಿಲ್ಲ ನಾನು ತಪ್ಪು ಮಾಡಿದ್ದೀನಿ ಅಂತ ಕೂರುತ್ತಾ ಇದ್ಲು. ಈ ವಿಷಯನ ನಿಮ್ಮ ಹತ್ರ ಹೇಳ್ಬಿಡ್ತೀನಿ ಅಂತ ಕೂಗರಿತಾ ಇತ್ತು. ಆದರೆ ನಾನೇ ಅವಳಿಗೆ ಸಮಾಧಾನ ಮಾಡಿ ಅವಳ ಬಾಯಿ ಮುಚ್ಚಿಸ್ತಾ ಇದ್ದೆ. ಯಾಕಂದರೆ ಈ ವಿಷಯ ಏನಾದರೂ ನಿಮಗೆ ಗೊತ್ತಾದರೆ ನಿಮ್ಮ ಜೀವನೇ ಹಾಳಾಗುತ್ತೆ, ನಿಮ್ಮ ಜೀವನ ಎಲ್ಲ ನಾಶ ಆಗೋಗುತ್ತೆ ಅಂತ ತಡೆದೆ. ಇದರಲ್ಲಿ ನನ್ನ ಶಾಲೆನಿದೇನು ತಪ್ಪಿಲ್ಲ. ಆ ವಿಧಿ ಅವಳ ಜೀವನದಲ್ಲ ಆಟ ಆಡ್ಬಿಟ್ಟು. ಅಳಿಯದ್ರೆ ನಿಂದಮ್ಮಯ್ಯ ಅಂತೀನಿ. ನಾನು ಬೇಕು ಅಂತ ಇದನ್ನೆಲ್ಲ ಮಾಡಲಿಲ್ಲ. ನಿಮ್ಮಿಬ್ಬರ ಜೀವನ ಚೆನ್ನಾಗಿರಲಿ ಅಂತ ಮಾಡಿದೆ. ಇದರಲ್ಲಿ ಯಾವುದಕ್ಕೂ ಶಾಲಿನಿದಿಲ್ಲ, ತಪ್ಪಿದ್ರೆ ಇಲ್ಲ ನಂದೆ. ಶಾಲಿನಿ ತಪ್ಪಿಲ್ಲ. ನನ್ನ ನಂಬಿ ಅಳಿಯದ್ರೆ. ಅಂದ್ರೆ ನಿಂತ್ಕೊಳ್ಳಿ, ನನಗೆ ಈ ವಿಷಯ ಖಂಡಿತ ಗೊತ್ತಿರಲಿಲ್ಲ. ನಮ್ಮ ಮಗಳು ಯಾವ ತಪ್ಪನ್ನು ಮಾಡಿಲ್ಲ. ನಿಂತ್ಕೊಳ್ಳಿ ಹೇಳಿ ಅಂದ್ರೆ ಹೇಳಿ ಡ್ಯಾಡ್, ಯಾಕೆ ಹೀಗೆ ಮಾಡಿದ್ರೆ? ನನ್ನಿಂದ ಯಾಕೆ ವಿಷಯ ಮುಚ್ಚಿಟ್ರೆ? ಯಾಕ್ರಿ ನನ್ನ ಸೊಸೆ ಬಗ್ಗೆ ಇಷ್ಟೆಲ್ಲ ವಿಷಯ ಗೊತ್ತಿದ್ರು ಅದನ್ನು ಹೇಳ್ದೆ ಮುಚ್ಚಿಟ್ರಿ? ಪಾಪ ಶಾಲಿನಿ ಪ್ರತಿ ಸಲ ಈ ವಿಷಯ ಬಂದಾಗಲೂ ನಾನು ಅವಳನ್ನು ಅನುಮಾನಿಸ್ತಿದ್ದೆ, ಹಂಗಿಸಿ ಮಾತಾಡಿಸ್ತಿದ್ದೆ. ಪಾಪ ಶಾಲಿನಿ. ನನಗೀಗ ಅರ್ಥ ಆಗ್ತಾ ಇದೆ ಅವಳು ಎಷ್ಟೊಂದು ಸಂಕಟ ಪಟ್ಟಿರ್ಬಹುದು ಅಂತ. ನೀವು ವಿಷಯ ಮುಚ್ಚಿಟ್ಟು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರಿ. ಪಾಪ ತುಡುಗಿ ಕಣ್ಣು ಅವಳು. ಇಷ್ಟೆಲ್ಲ ಕೆಂಡನ ಒಳಗಡೆ ಇಟ್ಕೊಂಡು
ಆಚೆ ನಮ್ಮ ಹತ್ರ ನಕ್ಕೊಂಡು ನಮಗೂ ನಗಿಸ್ಕೊಂಡು ಒಬ್ಬಳೇ ಸಂಕಟ ಪಡ್ತಾ ಇದ್ಲು.